3 ದಿನ ಮೊದಲು ಉಪವಾಸ ಮಾಡೀನಿ. ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಮತ್ತು ಉಪವಾಸ ಪ್ರೇಯರ್ಗೆ ಶುಕ್ರವಾರದಿಂದ ಸಾಯಂಕಾಲ ಓದ್ಬೇಕು ಫೋನ್ ಮಾಡೀನಿ. ನಾಳೆ ಉಪವಾಸ ಮಾಡೋದೇನ್ರಿ ಬರುತ್ತೆ ಇವ್ರು ಮಾಡ್ಬೇಕ್ರಿ ನೋಡ್ರಿ ಮಾಡ್ರಿ ನಿಮ್ಮ ಇಚ್ಛೆ ಅಂದ್ರಿ. ಮತ್ತು ಆದ್ರೂ ನಾವು ಮತ್ತು ದೇವ್ರಿಗೆ ಹೇಳಿ ದೇವ್ರೇ ನೀನು ನನಗೆ ಕಾಪಾಡ್ತಿ ಯಾವಾಗಾದ್ರೂ ನೀನು ಜೊತೆಯಲ್ಲಿ ಇರ್ತೀವಿ ಅಂತ ನೀನು ಚಂದಂದ್ರೆ ಉಪವಾಸ ಮಾಡೀನಿ. ನೀನು ಚಂದಂದಾಗ ಉಪವಾಸ ಮಾಡಿ ಚಂದಂದಾಗ ತಂಬಾಕೊಲ್ಲ ಕೆಲಸ ಮಾಡೀನಿ. ಎಲ್ಲರೂ ಅನ್ನಕತ್ರ ತಂಬಾಕೊಲ್ಲ ಉಪವಾಸನೇ ಕೆಲಸ ಹೆಂಗೆ ಮಾಡೋದು. ನಾವು ಒಂದು ಸ್ವಲ್ಪ ಕೆಲಸ ಮಾಡಕ್ಕಂದ್ರೆ ತಂಬಾಕದಾಗ ಚಕ್ರ ಬರ್ತಿತ್ತು ನಮಗೆ. ಆದ್ರೆ ನೀವು ಒಂದು ದಿನ ಈಗ 5 ದಿವಸ ನೀವು ಉಪವಾಸ ಮಾಡೋದು ಅನ್ನೋದು ಸಾಯಂಕಾಲ ಅಷ್ಟು ಊಟ ಮಾಡಿ ಆದ್ರೂ ದೇವ್ರು ನಿನಗೆ ಎಷ್ಟು ಬಲ ಕೊಟ್ಟು ನಡೆಸೋದಲ್ಲ ಅಂತ ನನ್ನ ಜೊತೆ ಇದ್ದವರೆಲ್ಲ ಅನ್ನಕತ್ತಾರೆ. ನೀನು ಚಂದಂದಾಗ ತಂಬಾಕದಾಗ ಕೆಲಸ ಮಾಡಿ ಸಾಯಂಕಾಲ ಈಗ ಮನ್ಯಾಗೆಲ್ಲ ಕೆಲಸ ರಾತ್ರಿ 12 ಗಂಟೆಗೆ ಊಟ ಮಾಡಿದೇನ್ರಿ. ನಾನು ಹಿಂಗೆ ಸಮಸ್ಯೆ ಒಂದು ಬತ್ತು ಮನ್ಯಾಗ ರಾತ್ರಿ 12 ಗಂಟೆಗೆ ಊಟ ಮಾಡಿ ದೇವ್ರ ಶಕ್ತಿ ದೇವ್ರ ಬಲ ನನ್ನ ಮ್ಯಾಗೆ ದೇವ್ರು ನಡೆಸತ್ತನ್ರಿ. ನನ್ನ ಮೊದಲು ಆರಾಮಿಲ್ಲ ಆಗಿರ್ತಿದ್ರಿ ಸಾಕೆ ಬಿ ಪಿ ಹೆಚ್ಚ ಕಡಿಮೆ ಅನಿಸ್ತು. ಮಂದಿ 150 160 ಬಿ ಪಿ ಹೆಚ್ಚಾಗಿ ಅಡ್ಮಿಟ್ ಆಗಬೇಕಾಗಿತ್ತು. ದೊಡ್ಡವ್ರಿಗೆ ಫೋನ್ ಮಾಡಿ ಹಿಂಗೆ ರೀ ಮತ್ತು ನಮ್ಮ ಹುಡುಗಿ ಹಿಂಗೆ ಹೇಳ್ತಾರೆ ಬಿ ಪಿ ಹೆಚ್ಚಾಗೈತಿ ಅನ್ನಕ್ಕೆ ನೀವು ಮಾಡ್ತಾರೆ ಏನು ಆಗೋದಿಲ್ಲ ಮತ್ತು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕಡೆ ಹೋಗ್ರಿ ಏನು ಆಗೋದಿಲ್ಲ. ಅಡ್ಮಿಟ್ ಆಗೋದಿತ್ತು ಅಂದ್ರೆ ನಂಗೆ ಫೋನ್ ಮಾಡಿ ಅಡ್ಮಿಟ್ ಆಗಬಾರ್ದಂಗೆ ನಾವು ಪ್ರೇಯರ್ ಮಾಡ್ತಾನೆ ಮನೆಗೆ ಬರೋಕ್ರಿ ತೋರಿಸ್ಕೊಂಡು ಅಂತಿದ್ರು. ನಾವು ಸಂಗೀಶ್ವರಕ್ಕೆ ಹೋಗಿರೋ ಅಡ್ಮಿಟ್ ಆಗ್ತಿದ್ವಿ ಅವ್ರು. ಆದ್ರೂ ಏನಾಗಲಿ ನಾವು ಸಂಗೀಶ್ವರಕ್ಕೆ ಏನೋ ಹೋಗಿ ಫ್ಯಾಮಿಲಿ ಡಾಕ್ಟರ್ಗೆ ಹೋಗಿ ಅವ್ರ ಬಿ ಪಿ ಚೆಕ್ ಮಾಡಿಸ್ಕೊಂಡು ಗೋಳೆ ಮನೆಗೆ ಬಂದು ಗೋಳೆ ಹಾಕಿದ್ರೆ ಆರಾಮಾಯ್ತು. ನಮ್ಮ ಮದ್ದು ಅಡ್ಮಿಟ್ ಆಗ್ತಿದ್ದಂದ್ರೆ ಒಂದು 10-15 ಸಾವಿರ ರೂಪಾಯಿ 3-4 ದಿವಸ ಬಿಲ್ ಮಾಡ್ತಿದ್ರು ಅವ್ರು. ಅದೇ ದೇವ್ರಿಗೆ ಹರಕೆ ಹೊತ್ಕೊಂಡ್ರೆ ನಾ ಅಷ್ಟರಲ್ಲಿ ನಾನು ದೇವ್ರ ನನ್ನ ಇಷ್ಟೆಲ್ಲ ಕಾಪಾಡಿದೀಪ. ನಾವು ಒಂದು ಸಾರ್ ನಿನಗೆ ಹರಕೆ ಹೊತ್ಕಸಿ ನಿನಗೆ ನಾನು ಕಾಣಿಕೆ ಹೊತ್ತು ಕೊಡ್ತೇನೆ ಮತ್ತು ನನ್ನ ಮಗನ ಕೈಲಿ ಅದು ಬುಧವಾರ ಸೋಮವಾರ ಸೇರ್ ಬಂದೇನೆ ಮನೆಗೆ ಒಂದು ಸಾರ್ ಕಾಣಿಸುತ್ತೆ. ದೇವ್ರು ನಮ್ಗೆ ಎಲ್ಲದರಿಂದ ಒಳ್ಳೇದು ನಡೆಸ್ತಾರೆ. ಇಲ್ಲಿ ಬಂದಾಗಿಂದ ನಾವು ಭಾಳ ಸುಧಾರಣೆ ಆಗಿದ್ದೇವೆ. ಈ ಪ್ರೇಯರ್ಸ್ ಬಂದಾಗಿಂದ. ಎಷ್ಟು ವರ್ಷ ಆಯ್ತು ದೇವರಲ್ಲಿ? ನಾವು ನಮಗೆ 12 ವರ್ಷ ಆಯ್ತು ಸರ್. ನಾವು ಹಿಂದೆ ಸರ್ತಿದ್ದೇವೆ ಸರ್ ದೇವತ್ತಿಂದ. ಎಷ್ಟು ವರ್ಷ ಆಯ್ತು ರೀ? 12 ವರ್ಷ ಆಯ್ತು ರೀ. 1 ವರ್ಷ 1.5 ವರ್ಷ ಹೋಗಿರ್ಬೇಕು ನಾವು ಭಾಳ ದೇವ್ರ ಬಗ್ಗೆ ನಮ್ಗೆ ಏನು ಹಿಂಗೆ ನೆಟ್ಟು ತಿಳಿಸಿ ಹೇಳ್ತಿರ್ಕಿಲ್ರಿ ಅವ್ರು. ತಿಳಿಸಿ ಹೇಳ್ತಿರ್ಕಿಲ್ರಿ. ಸಡನ್ಲಿ ಒಂದು 6 ತಿಂಗಳು 1 ವರ್ಷ ಅದು ಡಿಸ್ಚಾರ್ಜ್ ನಾವು ಕೊಟ್ರ ಅವ್ರ ಹಿಂಗೆ ತಿಳಿಸಿ ಹೇಳೋರು ನಮ್ಗೆ ಇನ್ನೂ ತನಕ ಸಿಕ್ಕೇ ಇಲ್ರಿ. ನಾವು ಇಷ್ಟು ಸುಧಾರಿಸಿ ಇಲ್ರಿ. ನಾವು ಇಲ್ಲಿ ನಮ್ಮ ಜೀವನದಾಗ ಸುಧಾರಣೆ ನೋಡತ್ತೀವ್ರಿ ನಾವು. ಹಿಂಗೆ ಸೇವಕರು ಸಿಕ್ಕಿದಲ್ಲ ಅದಕ್ಕಾಗಿ ನಾ ಮನಪೂರ್ವಕವಾಗಿ ದೇವರಲ್ಲಿ ಇನ್ನೂ ಹೆಚ್ಚಾಗಿ ದೇವರು ಸೇವೆ ಮುಂದುವರಿಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.